ಕೆಳಗರೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ಇಪಿಎಫ್ಒ ಪ್ರಾದೇಶಿಕ ಕಚೇರಿ ಮಂಗಳೂರು ಇಲ್ಲಿನ ಅಕೌಂಟ್ಸ್ ಆಫೀಸರ್ ಆಗಿರುವಂತಹ ಯು ಪಾಂಡುರಂಗ ಕಿಣಿ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಈಗ ಈ ಪ್ರಧಾನಮಂತ್ರಿ ವಿಕಸಿತ ಭಾರತ ಉದ್ಯೋಗ ಯೋಜನೆ ಅಂತ ಇದೆ. ಏನಿದು ಯೋಜನೆ? ಇದರ ಉದ್ದೇಶ ಏನು? ಈ ಯೋಜನೆಯಲ್ಲಿ 3.5 ಕೋಟಿ ಉದ್ಯೋಗ ಸೃಷ್ಟಿಯನ್ನು ಮಾಡುವ ಉದ್ದೇಶ ಹೊಂದಿದ್ದು, ಸುಮಾರು 1 ಲಕ್ಷ ಕೋಟಿಯಷ್ಟು ಅನುದಾನವನ್ನು ಈ ಯೋಜನೆಗಾಗಿ ಹಂಚಿಕೆ ಮಾಡಲಾಗಿದೆ. ಈ ಯೋಜನೆಯು ಮುಖ್ಯವಾಗಿ ಸಂಘಟಿತ ವಲಯದಲ್ಲಿ ಹೆಚ್ಚುವರಿ ಉದ್ಯೋಗ ಸೃಷ್ಟಿಯನ್ನು ಉತ್ತೇಜಿಸುವ, ಉದ್ಯೋಗಾರ್ಹತೆಯನ್ನು ಹಾಗೂ ಉದ್ಯೋಗದ ನಿರಂತರತೆಯನ್ನು ಕಾಪಾಡುವುದು ಹಾಗೂ ಕಾರ್ಮಿಕರಿಗೆ ಸಾಮಾಜಿಕ ಸುರಕ್ಷಾ ಸೌಲಭ್ಯವನ್ನು ನೀಡುವ ಉದ್ದೇಶದಿಂದ ಮಾಡಲ್ಪಟ್ಟಿದೆ. ಅಂದ್ರೆ ಈಗ ಉದ್ಯೋಗ ಅಂತ ಹೇಳಿದ್ರೆ ಯಾವ ರೀತಿಯ ಉದ್ಯೋಗ ಬರುತ್ತೆ ಇದರಲ್ಲಿ? ಭವಿಷ್ಯ ನಿಧಿ ಇಲಾಖೆಯ ಅಲ್ಲಿ ನೋಂದಾಯಿತಗೊಂಡ ಸಂಸ್ಥೆಗಳಲ್ಲಿ ಹೊಸ ಉದ್ಯೋಗಿಗಳನ್ನು ಕೆಲಸಕ್ಕೆ ತೆಗೆದುಕೊಂಡ್ರೆ ಅಂತ ಉದ್ಯೋಗಿಗಳಿಗೂ ಹಾಗೂ ಕೆಲಸಕ್ಕೆ ತೆಗೆದುಕೊಂಡ ಉದ್ಯೋಗದಾತ ಸಂಸ್ಥೆಗಳಿಗೂ ಪ್ರೋತ್ಸಾಹ ಧನವನ್ನು ನೀಡುವ ಯೋಜನೆ ಇದಾಗಿದೆ. ಇದರಿಂದ ಉದ್ಯೋಗ ಸೃಷ್ಟಿ ಹಾಗೂ ಉದ್ಯೋಗ ನಿರಂತರತೆ ಹಾಗೂ ಹೆಚ್ಚುವರಿ ಉದ್ಯೋಗ ನೀಡಿದ್ದಕ್ಕಾಗಿ ಸಂಸ್ಥೆಗಳಿಗೆ ಹಾಗೂ ಉದ್ಯೋಗದಾತರಿಗೆ ಪ್ರೋತ್ಸಾಹವನ್ನು ಮಾಡಿ ಭಾರತದಲ್ಲಿ ಇರುವ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡುವ ಪ್ರಮುಖ ಉದ್ದೇಶವನ್ನು ಹೊಂದಿದೆ. ಈ ಯೋಜನೆ ಅಡಿಯಲ್ಲಿ ಕಾರ್ಮಿಕ ಭವಿಷ್ಯ ನಿಧಿ ಸಂಘಟನೆಯಲ್ಲಿ ನೋಂದಾಯಿತಗೊಂಡ ಸಂಸ್ಥೆಗಳಲ್ಲಿ ಇಲ್ಲಿಯವರೆಗೆ ಯಾವುದೇ ಭವಿಷ್ಯ ನಿಧಿ ಸಂಖ್ಯೆಯನ್ನು ಹೊಂದಿರದ, ಅಂದರೆ UAN ನಂಬರ್ ಅಂತ ಕರಿತೀವಿ, ಅದನ್ನು ಹೊಂದಿರದ ಉದ್ಯೋಗಿಗಳನ್ನು ಕೆಲಸಕ್ಕೆ ತೆಗೆದುಕೊಂಡಾಗ ಆ ಉದ್ಯೋಗಿಗೆ 15,000ದಷ್ಟು ವೇತನವನ್ನು ಒಳಪಟ್ಟು 2 ಕಂತುಗಳಲ್ಲಿ 1 ತಿಂಗಳ ವೇತನವನ್ನು ಅವರಿಗೆ ಪಾವತಿಸಲಾಗುತ್ತದೆ. ಮೊದಲ ಕಂತನ್ನು 6 ತಿಂಗಳು ಕಳೆದ ಬಳಿಕ ಹಾಗೂ ಮುಂದಿನ ಕಂತನ್ನು 12 ತಿಂಗಳ ಬಳಿಕ ನೀಡಲಾಗುವುದು. 2ನೇ ಕಂತನ್ನು ನೀಡುವ ಮೊದಲು ಪ್ರತಿಯೊಬ್ಬ ಉದ್ಯೋಗಿಯು ಹಣಕಾಸು ಸಾಕ್ಷರತೆಯ ಒಂದು ಕೋರ್ಸನ್ನು ಆನ್ಲೈನ್ ಮೂಲಕ ಪಡೆದು ಬಳಿಕ ಸರ್ಕಾರ ಅವರ ಖಾತೆಗೆ ಒಂದು ಉಳಿತಾಯ ಖಾತೆ ಅಥವಾ ಯಾವುದಾದರೂ ಒಂದು ಠೇವಣಿ ಆಧಾರಿತ ಒಂದು ಮೊತ್ತವನ್ನು ಅವರಿಗೆ ನೀಡುತ್ತದೆ. ಆ ಹಣವು ಸ್ವಲ್ಪ ಕಾಲಾವಧಿಯ ಬಳಿಕ ಅವರಿಗೆ ಸಿಗುತ್ತೆ. ಇದರಿಂದ ಮುಖ್ಯವಾದ ಉದ್ದೇಶ ಏನೆಂದರೆ ಹಣಕಾಸು ಸಾಕ್ಷರತೆ ಕೂಡ ಉದ್ಯೋಗಿಗಳಲ್ಲಿ ಉಂಟಾಗಬೇಕು ಮತ್ತು ಉದ್ಯೋಗಿಯು ನಿರಂತರವಾಗಿ 6 ತಿಂಗಳು ಅಥವಾ 12 ತಿಂಗಳ ಸಂಸ್ಥೆಯಲ್ಲಿ ಕಾರ್ಯ ಕೈಗೊಳ್ಳಬೇಕು ಮತ್ತು ಸಂಸ್ಥೆಗೂ ಅವರಿಂದ ಪ್ರಯೋಜನ ಹೊಂದಬೇಕು. ಏಕೆಂದರೆ ಭಾರತದಲ್ಲಿ ಈಗ ಉದ್ಯೋಗಕ್ಕೆ ಸೇರಿದ ಬಳಿಕ ಬಿಡುವವರ ಸಂಖ್ಯೆ ಹೆಚ್ಚಾಗಿರುವುದರಿಂದ ನಿರಂತರತೆಯನ್ನು ಕಾಪಾಡಿಕೊಳ್ಳುವ ಉದ್ದೇಶ ಕೂಡ ಈ ಯೋಜನೆಯನ್ನು ಹೊಂದಿದೆ. ಹಾಗೂ ಭವಿಷ್ಯ ಸಂಘಟನೆ ಮೂಲಕ ಅವರಿಗೆ ಸಾಮಾಜಿಕ ಸುರಕ್ಷತೆಯನ್ನು ಕೂಡ ಖಾತರಿಪಡಿಸುವುದು ಇದರ ಉದ್ದೇಶವಾಗಿದೆ. ಈಗ ತಾವು ಒಂದು ಕೋರ್ಸ್ ಬಗ್ಗೆ ಹೇಳಿದ್ರಿ, ಹಣಕಾಸು ಸಾಕ್ಷರತೆ ಅಥವಾ ಫೈನಾನ್ಷಿಯಲ್ ಲಿಟ್ರಸಿ ಬಗ್ಗೆ ಇರುವಂತಹ ಒಂದು ಕೋರ್ಸ್. ಇದನ್ನ ಎಲ್ಲಿ ಮಾಡುವುದು ಮತ್ತೆ ಹೇಗೆ ಮಾಡುವಂಥದ್ದು? ಈ ಹಣಕಾಸು ಸಾಕ್ಷರತೆಯ ಕೋರ್ಸನ್ನು ಪ್ರತಿಯೊಬ್ಬ ಉದ್ಯೋಗಿಯ ಭವಿಷ್ಯ ನಿಧಿ ಸಂಘಟನೆಯ ಒಂದು ಪೋರ್ಟಲ್ ಇದೆ. ಅದರಲ್ಲಿ ಅವು ಯಾರು ಲಾಗಿನ್ ಮಾಡಿಕೊಂಡು ಒಂದು ಪಾಪ್ಅಪ್ ಬರುತ್ತೆ 6 ತಿಂಗಳ ಬಳಿಕ. ಅವರು ಪ್ರತಿಯೊಬ್ಬ ಉದ್ಯೋಗಿ ಅದರಲ್ಲಿ ಅಭ್ಯಸಿಸಿ ಅದರಲ್ಲಿ ಎಲ್ಲ ಕೆಲವು ಅಸೆಸ್ಮೆಂಟ್ಗಳ ಕಾರ್ಯಕ್ರಮ ಇರುತ್ತೆ. ಅದನ್ನು ಪಾಸ್ ಮಾಡಿದ ಬಳಿಕ ಆ ಮೊತ್ತವನ್ನು 2ನೇ ಕಂತಿನ ಮೊತ್ತವನ್ನು ಅವರಿಗೆ ಪಾವತಿಸಲಾಗುವುದು. ಈಗ ಇದಕ್ಕೇನಾದರೂ ಅರ್ಹತೆಗಳಿರ್ತವೆ? ಎಲಿಜಿಬಿಲಿಟಿ ಕ್ರೈಟೀರಿಯಾ ಹೇಳೋದಾದ್ರೆ ಏನೆಲ್ಲ ಇರ್ತದೆ? ಈ ಯೋಜನೆ ಅಡಿಯಲ್ಲಿ 50ಕ್ಕಿಂತ ಕಮ್ಮಿ ಉದ್ಯೋಗಿಗಳನ್ನು ಇರುವ ಸಂಸ್ಥೆಗಳು ಕನಿಷ್ಠ 2 ಉದ್ಯೋಗಿಗಳನ್ನು ತೆಗೆದುಕೊಳ್ಳತಕ್ಕದ್ದು. ಮತ್ತು ಈ ಎರಡು ಜನರು ಕೂಡ ಯಾವ ರೀತಿಯಲ್ಲಿ ನಿರ್ಧಾರ ಆಗ್ತಾರೆ ಅಂದರೆ, ಒಂದು ಸಂಸ್ಥೆಯಲ್ಲಿ ಆಗಸ್ಟ್ 25ರ ಮೊದಲು 12 ತಿಂಗಳ ಸರಾಸರಿ ಉದ್ಯೋಗಿಗಳ ಸಂಖ್ಯೆಗೆ 2 ಸೇರಿಸಬೇಕು. ಆಗಸ್ಟ್ 25 ಅಂತ ಹೇಳಿದ್ರೆ 2025ನೇ ಆಗಸ್ಟ್ ನಂತರದಿಂದ ಇದು ಲಾಗು ಆಗಿರುವಂಥದ್ದು. ಅಂದರೆ ಒಂದು 20 ಸಂಖ್ಯೆ ಇದ್ದರೆ ಒಂದು ಸಂಸ್ಥೆಯಲ್ಲಿ 2 ಜನರನ್ನು ಅವರ ಉದ್ಯೋಗಕ್ಕೆ ತೆಗೆದುಕೊಂಡಾಗ ಅವರಿಗೆ ಅರ್ಹತೆ ಬರುತ್ತೆ. ಒಬ್ಬರನ್ನೇ ತೆಗೆದುಕೊಳ್ಳಲಿಕ್ಕೆ ಆಗೋದಿಲ್ಲ. ಅಥವಾ ಆಗಸ್ಟ್ 25ರ ಬಳಿಕ ಒಬ್ಬರನ್ನು ತಗೊಂಡಾದ ನಂತರ ಮತ್ತೆ ಪುನಃ ಇನ್ನೊಬ್ಬರನ್ನು ತಗೊಂಡ್ರೆ ಆವಾಗ ಆ ತಿಂಗಳಿಂದ ಆ ಉದ್ಯೋಗಿಗೆ ಅರ್ಹತೆ ಬರುತ್ತೆ. ಮತ್ತು ಆ ಅರ್ಹತೆ ಬಂದ ತಿಂಗಳಿಂದ 2 ಕಂತುಗಳು ಅವರು ಅರ್ಹರಾಗ್ತಾರೆ. ಪ್ರತಿ 6 ತಿಂಗಳ ಬಳಿಕ ಮತ್ತು 12 ತಿಂಗಳ ಬಳಿಕ ಉದ್ಯೋಗಿಗಳಿಗೆ ಪ್ರೋತ್ಸಾಹ ಧನವನ್ನು ಈ ಮೊದಲೇ ತಿಳಿಸಿದಂತೆ ನೀಡಲಾಗುತ್ತೆ. ಅದೇ ರೀತಿ ಉದ್ಯೋಗದಾತರಿಗೆ 50ಕ್ಕಿಂತ ಹೆಚ್ಚು ಉದ್ಯೋಗಿಗಳನ್ನು ಹೊಂದಿರುವ ಸಂಸ್ಥೆಗಳು ಕನಿಷ್ಠ 5 ಕಾರ್ಮಿಕರನ್ನು, ಹೊಸ ಉದ್ಯೋಗಿಗಳನ್ನು, ಹೆಚ್ಚುವರಿ ಉದ್ಯೋಗಿಗಳನ್ನು ನೇಮಕಗೊಳಿಸಿಕೊಳ್ಳಬೇಕಾಗುತ್ತದೆ. 5ಕ್ಕಿಂತ ಕಡಿಮೆ ಇದ್ದವರಿಗೆ ಬರೋದಿಲ್ಲ. 5ಕ್ಕಿಂತ ಹೆಚ್ಚು ಸಂಖ್ಯೆ ದಾಟಿದ ಬಳಿಕ ಅವರು ಕೂಡ ಪ್ರೋತ್ಸಾಹ ಧನಕ್ಕೆ ಆ ಸಂಸ್ಥೆಯ ಉದ್ಯೋಗಿಗಳು ಅರ್ಹರಾಗುತ್ತಾರೆ. ಅದೇ ರೀತಿ ಉದ್ಯೋಗದಾತರಿಗೂ ಕೂಡ ಇದರಲ್ಲಿ 2 ವಿಭಾಗ ಮಾಡಿದ್ದಾರೆ. ವಿಭಾಗ ಎ ಮತ್ತು ವಿಭಾಗ ಬಿ ಅಂತ. ಪಾರ್ಟ್ ಎ, ಪಾರ್ಟ್ ಬಿ ಅಂತ ಕರಿತೀವಿ. ಪಾರ್ಟ್ ಎ ಎಂಪ್ಲಾಯಿಗಳಿಗೆ ಅಂದರೆ ಉದ್ಯೋಗಿಗಳಿಗೆ, ಪಾರ್ಟ್ ಬಿ ಉದ್ಯೋಗದಾತರಿಗೆ ಮತ್ತು ಸಂಸ್ಥೆಗಳಿಗೆ. ಸಂಸ್ಥೆಗಳಲ್ಲಿ ಪಾರ್ಟ್ ಎ ಯಲ್ಲಿ ಉದ್ಯೋಗಿಗಳು ಯಾರ್ಯಾರು ಬರ್ತಾರೋ ಅಲ್ಲಿ ಅವರು ಇಷ್ಟರವರೆಗೆ ಯಾವುದೇ ಭವಿಷ್ಯ ನಿಧಿ ಸಂಘಟನೆಯ ಯಾವುದೇ UANಗಳನ್ನು ಹೊಂದಿರಬಾರದು. ಬಟ್ ಪಾರ್ಟ್ ಬಿ ಯಲ್ಲಿ ಉದ್ಯೋಗದಾತರಿಗೆ ಮಾತ್ರ ಪ್ರೋತ್ಸಾಹ ಧನವನ್ನು ನೀಡಲಾಗುತ್ತದೆ
ಬೇರೆ ಸಂಸ್ಥೆಗಳಲ್ಲಿ ಈಗಾಗಲೇ PF ನೋಂದಾಯಿತರಾಗಿದ್ದು ಈಗ ಸಂಸ್ಥೆಗೆ ಹೊಸದಾಗಿ ಉದ್ಯೋಗದಲ್ಲಿ ತೆಗೆದುಕೊಂಡವರಿಗೂ ಹಾಗೂ ಬೇರೆ ಕಡೆ ಸಂಸ್ಥೆಗಳಲ್ಲಿದ್ದು PF ಇದು ಹೊಂದಿಕೊಂಡು ಈಗ ಮತ್ತೆ ಪುನಃ ಬೇರೆ ಸಂಸ್ಥೆಗೆ ಸೇರುವವರಿಗೂ ಈ ಸೌಲಭ್ಯಕ್ಕೆ ಅರ್ಹರಾಗುತ್ತಾರೆ. ಮತ್ತು ಇಂಥ 5 ಜನ ಹೆಚ್ಚಿನ ಉದ್ಯೋಗಿಗಳನ್ನು ಮತ್ತು 2 ಉದ್ಯೋಗಿಗಳನ್ನು ತೆಗೆದುಕೊಂಡ ಪ್ರತಿಯೊಂದು ಸಂಸ್ಥೆಗೆ ಕೂಡ 10% 15,000ಕ್ಕೆ ಮಿತಿಯ ಒಳಪಟ್ಟು ಯಾರು ವೇತನ ಪಡಿತಾ ಇದ್ದಾರೋ ಅವರಿಗೆ ಹೆಚ್ಚುವರಿ 30,000 ತನಕದ ಸಂಬಳ ವೇತನವನ್ನು ಸ್ವೀಕರಿಸುವ ಪ್ರತಿ ಹೆಚ್ಚುವರಿ ಉದ್ಯೋಗಿಗೂ 10% ಅವರ ಸಂಬಳದ 10%ವನ್ನು ಪ್ರತಿ ತಿಂಗಳು ಆ ಸಂಸ್ಥೆಗೆ 2 ವರ್ಷದ ತನಕ ಸರ್ಕಾರದ ಪ್ರೋತ್ಸಾಹಧನವಾಗಿ ನೀಡಲಾಗುತ್ತದೆ. ಈ ಪ್ರೋತ್ಸಾಹಧನವನ್ನು ಪ್ರತಿ 6 ತಿಂಗಳಿಗೊಮ್ಮೆ ಸಂಸ್ಥೆಯ ಪಾನ್ ಲಿಂಕ್ಡ್ ಅಂದರೆ ಆದಾಯ ಇಲಾಖೆಯಿಂದ ನೀಡುವ ಪಾನ್ಗೆ ಹೊಂದಿರುವ ಪ್ರತಿಯೊಂದು ಸಂಸ್ಥೆಯ ಪಾನ್ ಲಿಂಕ್ಡ್ ಬ್ಯಾಂಕ್ ಅಕೌಂಟ್ಗೆ ಅಂದರೆ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಪ್ರತಿಯೊಬ್ಬ ಉದ್ಯೋಗ ಸಂಸ್ಥೆಯು GST ಮತ್ತು ಪಾನ್ ಅನ್ನು ಹೊಂದಿರಲೇಬೇಕು. ಅಂಥ ಸಂಸ್ಥೆಗಳಿಗೆ ಪ್ರತಿ ಉದ್ಯೋಗಿಯು 6 ತಿಂಗಳ ಸೇವಾವಧಿಯನ್ನು ಪೂರ್ಣಗೊಳಿಸಿದ ಮೂಲಕ 2 ವರ್ಷ ತನಕ ಸತತವಾಗಿ 6 ತಿಂಗಳಲ್ಲಿ 4 ಬಾರಿ ಎಲ್ಲ ಸಂಸ್ಥೆಗಳಿಗೂ ನೀಡಲಾಗುವುದು. ಅದಲ್ಲದೆ ಉತ್ಪಾದನಾ ವಲಯದಲ್ಲಿ GSTಯಲ್ಲಿ ರಿಜಿಸ್ಟರ್ ಆಗುವಾಗ ಉತ್ಪಾದನಾ ವಲಯದಲ್ಲಿ ಇರುವವರ ಎಲ್ಲ ಸಂಸ್ಥೆಗಳಿಗೆ 4 ವರ್ಷದವರೆಗೆ ಈ ಸೌಲಭ್ಯವನ್ನು ನೀಡಲಾಗುವುದು. ಈ ಸೌಲಭ್ಯವನ್ನು ಪಡೆಯಬೇಕಾದರೆ ಸಂಸ್ಥೆಗಳು ಆಗಸ್ಟ್ 25ರಿಂದ 31 ಜುಲೈ 27ರ ಒಳಗೆ EPFOದ ಪೋರ್ಟಲ್ನಲ್ಲಿ PMEBRY ಯೋಜನೆಗೆ ಆಗಿ ನೋಂದಾಯಿತರಾಗಬೇಕು. ಉದ್ಯೋಗದಾತರಿಗೂ ಆಗಲಿ ಉದ್ಯೋಗಿಗಳಾಗಲಿ ಈ ಪ್ರೋತ್ಸಾಹ ಧನವನ್ನು ಪಡೆಯಬೇಕಾದರೆ ಈ ಅವಧಿಯೊಳಗೆ ನೋಂದಾಯಿತರಾಗಿದ್ದರೆ ಈ ಸೌಲಭ್ಯವನ್ನು ಪಡೆಯಲು ಅವರು ಅರ್ಹರಾಗ್ತಾರೆ. ಈಗ ತಾವು ಹೇಳಿದ್ರಿ ಮೊದಲ ಬಾರಿಗೆ ಉದ್ಯೋಗ ಪಡೆಯೋರಿಗೂ ಕೂಡ ಪ್ರೋತ್ಸಾಹಧನ ಇದೆ ಅಂತ ಹೇಳಿ, ಅವರಿಗೆ ಎಷ್ಟು ಪ್ರೋತ್ಸಾಹಧನ ಸಿಗುತ್ತೆ ಮತ್ತೆ ಅವರಿಗೆ ಯಾವ ಕಾರಣಕ್ಕಾಗಿ ಈ ಪ್ರೋತ್ಸಾಹಧನವನ್ನು ನೀಡಲಾಗ್ತಾ ಇದೆ? ಪ್ರತಿ ಉದ್ಯೋಗಿಯು ಅವನಿಗೆ ಆರಂಭಿಕ ವೆಚ್ಚ, ಕೆಲಸ ಸಿಗಬೇಕಾದರೆ ಯಾವುದಾದರೂ ಪರೀಕ್ಷೆ ಬರೀಬೇಕು, ತಯಾರಿ ಮಾಡಬೇಕು, ಅದಕ್ಕಾಗಿ ಕೆಲವು ಖರ್ಚುಗಳು, ಪ್ರಯಾಣ ವೆಚ್ಚ ಅವುಗಳೆಲ್ಲ ಇರ್ತವೆ. ಅದನ್ನು ಸರಿಹೊಂದಿಸಲಿಕ್ಕಾಗಿ ಸರ್ಕಾರ ಪ್ರೋತ್ಸಾಹಧನವನ್ನು ನೀಡ್ತಾ ಇದೆ. ಅದರ ಸದುಪಯೋಗವನ್ನು ಎಲ್ಲರೂ ಪಡೆದು ಅದನ್ನು ಹೆಚ್ಚಿನ ಉದ್ಯೋಗಗಳಿಗೆ ಅವಕಾಶ ಸಿಗಲಿ ಮತ್ತು 2 ಕಂತುಗಳಲ್ಲಿ ಸಿಗುವುದರಿಂದ ಅದಲ್ಲದೆ ಹಣಕಾಸಿನ ಸಾಕ್ಷರತೆಯ ಬಗ್ಗೆಯೂ ಅವರಿಗೆ ಗೊತ್ತಾಗಲಿ. ಮತ್ತು ಅಪ್ರೆಂಟೈಸ್ ಅಂತ ಒಂದು ಸ್ಕೀಮ್ ಇರುತ್ತೆ. ಅದರ ಬದಲಿಗೆ ಇಲ್ಲಿ ಯಾವುದೇ ಒಂದು ಸಂಸ್ಥೆಯಲ್ಲಿ 6 ತಿಂಗಳಾದಾಗ ಅನುಭವ ಸಹ ಸಿಗುತ್ತೆ, ಬೇರೆ ಕಡೆ ಉದ್ಯೋಗಕ್ಕೆ ಸಾಮರ್ಥ್ಯವನ್ನು ಅವರು ಕೂಡ ಪಡೀಲಿಕ್ಕೆ ಅರ್ಹರಾಗ್ತಾರೆ. ಈಗ ಇದಕ್ಕೆ ನೋಂದಣಿ ಮಾಡೋದಾದ್ರೆ ಹೇಗೆ ಮಾಡ್ಕೋಬೇಕಾಗತ್ತೆ? ಸಂಸ್ಥೆಗಳು ನಮ್ಮ EPFO ಪೋರ್ಟಲ್ನಲ್ಲಿ ಹೋಗಿ ಲಾಗಿನ್ ಆಗಿ ಅಲ್ಲೊಂದು ಪಾಪ್ಅಪ್ ಬರುತ್ತೆ, ಅದರಲ್ಲಿ ರಿಜಿಸ್ಟರ್ ಮಾಡಿಕೊಳ್ಳಬಹುದು. ರಿಜಿಸ್ಟರ್ ಮಾಡಿಕೊಂಡಾಗ GST ರಿಜಿಸ್ಟ್ರೇಷನ್ ಮತ್ತು ಪಾನ್ ಬ್ಯಾಂಕ್ ಅಕೌಂಟ್ ಲಿಂಕ್ಡ್ ಡೀಟೇಲ್ಸ್ಗಳನ್ನು ಅಲ್ಲಿ ನೋಂದಾಯಿಸಬೇಕು. ಇಲ್ಲಿ ಆಧಾರ್ ಸಂಖ್ಯೆ ಕಡ್ಡಾಯ ಆಗಿರುತ್ತೆ ಹೇಗೆ? ಉದ್ಯೋಗಿಗಳಿಗೆ ಆಧಾರ್ ಜೋಡಣೆ ಕಡ್ಡಾಯವಾಗಿದೆ. ಮತ್ತೆ ಆಧಾರ್ ಜೋಡಣೆಯನ್ನು ಉಮಂಗ್ ಆ್ಯಪ್ ಮೂಲಕನೇ ಫೇಸ್ ಅಥೆಂಟಿಕೇಶನ್ ಆ್ಯಪ್ ಅಂತ ಫ್ಯಾಟ್ ಟೆಕ್ನಾಲಜಿ ಫ್ಯಾಟ್ ಆಧಾರಿತವಾಗಿ ನೋಂದಾಯಿಸಿಕೊಳ್ಳಬೇಕು. ಆಗ ಅವರಿಗೆ ಅವರ UN ಸಕ್ರಿಯಗೊಳ್ಳುತ್ತದೆ. ಸಕ್ರಿಯಗೊಂಡ ನಂತರ ಮತ್ತೊಂದು ಏನಂದರೆ ಬ್ಯಾಂಕ್ ಖಾತೆಯನ್ನು ಕೂಡ ಆಧಾರ್ಗೆ ಜೋಡಣೆ ಆಗಿರಬೇಕು. ಆ ಆಧಾರ್ ಜೋಡಣೆ ಆದ ಬ್ಯಾಂಕ್ ಖಾತೆಗೆ ಅವರ ಪ್ರೋತ್ಸಾಹಧನವನ್ನು ನೀಡಲಾಗುತ್ತದೆ. ಅದೇ ಥರ ಉದ್ಯೋಗ ಸಂಸ್ಥೆಗಳಿಗೆ ಪಾನ್ ಲಿಂಕ್ಡ್ ಬ್ಯಾಂಕ್ ಅಕೌಂಟ್ ಅಂತ ಹೇಳ್ತೀವಿ. ಯಾವ ಬ್ಯಾಂಕಿಗೆ ಪಾನ್ ಅಕೌಂಟು ಲಿಂಕ್ ಆಗಿದೆಯಾ, ಜೋಡಣೆ ಆಗಿದೆಯಾ, ಆ ಖಾತೆಗೆ ಸಂಸ್ಥೆಗಳ ಪ್ರೋತ್ಸಾಹಧನವನ್ನು ಪಾವತಿಸಲಾಗುತ್ತೆ ಪ್ರತಿ 6 ತಿಂಗಳಿಗೂ. ಸರ್, ಈಗ ಈ ಪ್ರೋತ್ಸಾಹಧನ ಏನು ಸಿಗುತ್ತೆ, ಇದು ಎಷ್ಟು ಸಿಗುತ್ತೆ? ಇದಕ್ಕೇನಾದರೂ ಮಿತಿ ಅಂತ ಇರುತ್ತಾ ಹೇಗೆ? ಉದ್ಯೋಗಿಗಳಿಗೆ 15,000 ಅವರ ಸಂಬಳ 1 ತಿಂಗಳ ವೇತನ ಅಥವಾ ಗರಿಷ್ಠ 15,000ದಷ್ಟು ಪ್ರೋತ್ಸಾಹಧನವನ್ನು 2 ಕಂತುಗಳಲ್ಲಿ ನೀಡಲಾಗುವುದು. ಅದು ಉದ್ಯೋಗಿಗಳಿಗೆ. ಉದ್ಯೋಗದಾತರಿಗೆ ಅಥವಾ ಉದ್ಯೋಗದಾತ ಸಂಸ್ಥೆಗಳಿಗೆ ಅವರ 1 ಲಕ್ಷ ಮಿತಿಗೆ ಒಳಪಟ್ಟು ಸಂಬಳ ತೆಗೆದುಕೊಳ್ಳುವ ಉದ್ಯೋಗಿಗಳಿಗೆ ಮಾತ್ರ ಈ 2 ಯೋಜನೆ ಪಾರ್ಟ್ A ಅಥವಾ ಪಾರ್ಟ್ B ಸೌಲಭ್ಯವನ್ನು ನೀಡಲಾಗುವುದು. ಮತ್ತು ಉದ್ಯೋಗದಾತರಿಗೆ 30,000ದವರೆಗೆ ವೇತನ ಇರುವ ಉದ್ಯೋಗಿಗಳಿಗೆ ಮಾತ್ರ ಅವರ ವೇತನದ 10%ವನ್ನು ಪ್ರತಿ ತಿಂಗಳು ಉದ್ಯೋಗದಾತರಿಗೆ ಪ್ರೋತ್ಸಾಹಧನವನ್ನಾಗಿ ನೀಡಲಾಗುವುದು. ಅಂದ್ರೆ ಇದರಲ್ಲಿ ಉದ್ಯೋಗದಾತರಿಗೂ ಸಹಾಯ ಆಗುತ್ತೆ, ಉದ್ಯೋಗಿಗಳಿಗೂ ಸಹಾಯ ಆಗುತ್ತೆ ಅನ್ನುವಂಥದ್ದು. ಉದ್ಯೋಗದಾತರಿಗೂ ಹಾಗೂ ಉದ್ಯೋಗಿ ಇಬ್ಬರನ್ನೂ ಪ್ರೋತ್ಸಾಹಿಸ್ತಾ ಇದ್ದೇವೆ. ಉದ್ಯೋಗಿಗಳಿಗೆ ಪ್ರೋತ್ಸಾಹ ಇರಬೇಕು ಅಂತಾದ್ರೆ ಅವರು ಪ್ರಪ್ರಥಮ ಬಾರಿ PF ನೋಂದಾಯಿತ ಸಂಸ್ಥೆಗಳಲ್ಲಿ ಕೆಲಸಕ್ಕೆ ಸೇರಬೇಕಾಗಿದೆ. ಉದ್ಯೋಗದಾತರಿಗೆ ಪ್ರಪ್ರಥಮ ಬಾರಿ ಸೇರುವವರಿಗೆ ಅಲ್ಲದೆ ಬೇರೆ ಸಂಸ್ಥೆಗಳಿಂದ ಬಂದು ಈ ಸಂಸ್ಥೆಯಲ್ಲಿ ಕೆಲಸಕ್ಕೆ ಸೇರುವವರಿಗೆ ಕೂಡ ಈ ಪ್ರೋತ್ಸಾಹದ ಲಾಭವನ್ನು ಉದ್ಯೋಗದಾತ ಸಂಸ್ಥೆಗಳಿಗೆ ನೀಡಲಾಗುತ್ತದೆ. ಅಂದ್ರೆ ಈ ಹೊಸ ಉದ್ಯೋಗಿಗಳನ್ನು ಅವರೆಷ್ಟು ಸೇರಿಸಿಕೊಳ್ತಾರೋ ಅಷ್ಟು ಅವರಿಗೆ ಲಾಭ ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಉತ್ಪಾದನಾ ವಲಯದಲ್ಲಿರುವವರಿಗೆ 4 ವರ್ಷಗಳ ತನಕ
ಈ ಪ್ರೋತ್ಸಾಹಧನ ಲಭಿಸುತ್ತಾ ಇರುತ್ತದೆ. ಉಳಿದ ಕ್ಷೇತ್ರದಲ್ಲಿ ಇರೋರಿಗೆ ಎಷ್ಟು? 2 ವರ್ಷ. ಈಗ ನಮ್ಮ ಭಾಗದಲ್ಲಿ ಹೇಳೋದಾದ್ರೆ ಈ ಒಂದು ಯೋಜನೆಗೆ ಪ್ರತಿಕ್ರಿಯೆ ಹೇಗಿದೆ? ಈಗ ಸಿಕ್ಕಿದ ಮಾಹಿತಿಯ ಪ್ರಕಾರ ಈಗಾಗಲೇ 6 ತಿಂಗಳು ಕಳೆದಿದೆ. ಮೊದಲ ಒಂದು ಕಂತನ್ನು ಬಿಡುಗಡೆ ಮಾಡಲಾಗಿದೆ. ಮಂಗಳೂರು ಪ್ರಾದೇಶಿಕ ಕಚೇರಿ ಅಡಿಯಲ್ಲಿ ಒಟ್ಟಾರೆ 3030 ಸಂಸ್ಥೆಗಳು ಈ ಯೋಜನೆ ಅಡಿಯಲ್ಲಿ ನೋಂದಾಯಿತವಾಗಿವೆ. ಒಟ್ಟು ಪ್ರಾದೇಶಿಕ ಕಚೇರಿಯಲ್ಲಿ 3600 ಪ್ರತಿ ತಿಂಗಳು ವಂತಿಗೆಯನ್ನು ಪಾವತಿಸುವ ಸಂಸ್ಥೆಗಳಿದ್ದು, ಅದರಲ್ಲಿ 3030 ಅಂದರೆ ದೊಡ್ಡ ಸಾಧನೆಯೇ ಆಗಿದೆ. ಅದಲ್ಲದೆ ಈಗ ಪ್ರಥಮ ಕಂತಲ್ಲಿ 1200 UN-ಗಳಿಗೆ ಮತ್ತು ಉದ್ಯೋಗದಾತರಿಗೆ ಒಟ್ಟು ಮೊದಲ ಕಂತಾಗಿ 45 ಲಕ್ಷವನ್ನು ಕೂಡ ಪಾವತಿಸಿ ಆಗಿದೆ. ಆದರೆ ಈಗ ಎರಡನೇ ಕಂತಿನ ಮೊದಲನೇ ಕಂತನ್ನು ಕೊಡುವ ಉದ್ದೇಶದಿಂದಾಗಿ ಪ್ರಧಾನಮಂತ್ರಿಗಳು ಈ ಪ್ರೋತ್ಸಾಹಧನವನ್ನು ವಿತರಣೆಯ ಕಾರ್ಯಕ್ರಮವನ್ನು ಶುಕ್ರವಾರ 19 ಜೂನ್ ನಲ್ಲಿ ವಿಜ್ಞಾನ ಭವನದಲ್ಲಿ 5 ಗಂಟೆಗೆ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗುತ್ತದೆ. ಮತ್ತು ಈ ಕಾರ್ಯಕ್ರಮವನ್ನು ಪ್ರತಿ ಒಂದು ಜಿಲ್ಲೆಯ ಪ್ರತಿಯೊಂದು ಪ್ರಾದೇಶಿಕ ಕಚೇರಿ ವ್ಯಾಪ್ತಿಯಲ್ಲಿ ಮರುಪ್ರಸಾರ ಮಾಡಲಾಗುವುದು. ಹಾಗೂ ಭವಿಷ್ಯ ನಿಧಿ ಸಂಘಟನೆಯ ಪ್ರತಿಯೊಂದು ಕಚೇರಿ ಹಾಗೂ ಜಿಲ್ಲಾ ಕಚೇರಿಗಳಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ಸಂಘಟಿಸಿ ಸಾಕಷ್ಟು ಪ್ರಚಾರವನ್ನು ನೀಡುವುದು ಹಾಗೂ ಈ ಯೋಜನೆಯ ಲಾಭವನ್ನು ಎಲ್ಲರೂ ಪಡೆಯಬೇಕು ಅಂತೇಳಿ ಭಾರತ ಸರ್ಕಾರದ ಕಾರ್ಮಿಕ ಉದ್ಯೋಗ ಸಚಿವಾಲಯ ಹಾಗೂ ಭವಿಷ್ಯ ನಿಧಿ ಸಂಘಟನೆ ಎಲ್ಲರನ್ನು ವಿನಂತಿಸಿಕೊಳ್ಳಿ. ಸರ್, ಈಗ ಈ ಯೋಜನೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡಿಬೇಕು ಅಂತ ಹೇಳಿದ್ರೆ ಯಾರನ್ನ ಸಂಪರ್ಕಿಸಬಹುದು ಅಥವಾ ಯಾವುದರ ಮೂಲಕ ಅವರು ಹೆಚ್ಚಿನ ಮಾಹಿತಿಯನ್ನ ಪಡಿಬಹುದು? ಭವಿಷ್ಯ ನಿಧಿ ಸಂಘಟನೆಯ ಯುನಿಫೈಡ್ ಪೋರ್ಟಲ್ ಅಲ್ಲೂ ಎಲ್ಲ ಮಾಹಿತಿ ಇದೆ. ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ನಮ್ಮ ಎಲ್ಲ ಜಾಹೀರಾತುಗಳನ್ನು ಹಾಗೂ ಎಲ್ಲ ಅಂಶಗಳನ್ನು ಒಳಗೊಂಡು ಎಲ್ಲ ವಿವರಗಳು ಲಭ್ಯವಿವೆ. ಅಥವಾ ಯಾವುದೇ ಪ್ರಾದೇಶಿಕ ಅಥವಾ ಜಿಲ್ಲಾ ಕಚೇರಿಗಳನ್ನು ಸಂಪರ್ಕಿಸಿ ಎಲ್ಲ ವಿವರವನ್ನು ಪಡೆಯಬಹುದು. ಅದಲ್ಲದೆ ಈಗಾಗಲೇ ಸಂಸ್ಥೆಯ ಎಲ್ಲ ಕಚೇರಿ ಮುಖ್ಯಸ್ಥರಿಗೆ ಈ ಮಾಹಿತಿಯನ್ನು ಇಮೇಲ್ ಮೂಲಕ ನೀಡಲಾಗಿದೆ. ಹಾಗೂ ನಿರಂತರವಾಗಿ ಎಲ್ಲ ಸಂಸ್ಥೆಗಳಿಗೂ ನಮ್ಮ ಕಚೇರಿಯ ವತಿಯಿಂದ ಫೋನ್ ಕಾಲ್ ಮೂಲಕ ಈ ಎಲ್ಲರೂ ಭಾಗವಹಿಸುವ ಅಥವಾ ಇದಕ್ಕೆ ಬೇಕಾದ ಕೆಲವು ಸಿದ್ಧತೆಗಳನ್ನು ಮಾಡದಿರುವವರಿಗೂ ಎಲ್ಲ ಸಿದ್ಧತೆಗಳನ್ನು ಆಧಾರ್ ಜೋಡಣೆ ಅಥವಾ DBT ಮೂಲಕ ನೇರ ಪಾವತಿ ಮೂಲಕ ತೆಗೆದುಕೊಳ್ಳುವುದರಿಂದ ಆಧಾರ್ ಜೋಡಣೆ, ಬ್ಯಾಂಕ್ ಅಕೌಂಟ್ ಜೋಡಣೆಗೊಳಿಸುವ ಕುರಿತು ಎಲ್ಲರನ್ನು ಎಚ್ಚರಿಸಲಾಗುತ್ತಿದೆ. ಹಾಗೂ ಹೆಚ್ಚಿನವರು ಇದರ ಪ್ರಯೋಜನವನ್ನು ಈಗಾಗಲೇ ಪಡೆದಿದ್ದಾರೆ. ಅಲ್ಲದೆ ಉಳಿದವರು ಕೂಡ ಇದರ ಪ್ರಯೋಜನವನ್ನು ಪಡೆಯಬೇಕು ಅಂತ ನಾವು ವಿನಂತಿಸಿಕೊಳ್ತೇವೆ. ಧನ್ಯವಾದಗಳು ಸರ್. ಇಷ್ಟೊತ್ತು ನಮಗೆ ಈ ಪ್ರಧಾನಮಂತ್ರಿ ವಿಕಸಿತ ಭಾರತ ಉದ್ಯೋಗ ಯೋಜನೆ ಬಗ್ಗೆ ಮಾಹಿತಿಯನ್ನು ನೀಡಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.